ಈ ವರದಿಯನ್ನು ನೋಡ್ತಾ ನೋಡ್ತಾ ನಡುಕ ಶುರುವಾಗುತ್ತೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಇವರೆಲ್ಲ ನಮ್ಮ ಮಹಾನ್ ಗ್ರೇಟ್ ಅರ್ಥಶಾಸ್ತ್ರಜ್ಞರು ಅಂತ ಗುರುತಿಸ್ಕೊಂಡಿದ್ದಾರೆ. ಪಾಪ ಅವರು ಬಡವರನ್ನು ನೋಡಿ ಅದು ಯಾವ ಕಾಲ ಆಗಿದೆಯೋ ಏನೋ, ಯಾವುದೋ ಒಂದು AC ರೂಮು, ಏರೋಪ್ಲೇನು, ಕಾರಲ್ಲೇ ಪ್ರಯಾಣ ಮಾಡೋ ಇವರು ಅದನ್ನೆಂಥ ವರದಿ ಕೊಡೋದಕ್ಕೆ ಸಾಧ್ಯ? ನೀವೇ ಹೇಳಿ. ಇಷ್ಟು ಹೊತ್ತು ನೋಡಿದ್ರಲ್ಲ ಯಾರ್ಯಾರು ಬಡವರಲ್ಲ ಅಂತ. ಅಲ್ಲಿಗೆ ತಿಂಗಳಿಗೆ 3,000 ಸಂಬಳ ಬರ್ತಾ ಇರೋರು ಈ ವರದಿಯ ಪ್ರಕಾರ ಬಡವರಲ್ಲವೇ ಅಲ್ಲ. ಹಾಗಾದ್ರೆ ಬಡವರು ಯಾರು? ಅದನ್ನು ಕೂಡ ಈ ವರದಿಯಲ್ಲಿ ಹೇಳಲಾಗಿದೆ. ಈ ವರದಿಯ ಪ್ರಕಾರ ದಿನಕ್ಕೆ ಹಣ್ಣುಗಳಿಗೆ 44 ಪೈಸೆ ಖರ್ಚು ಮಾಡುವವನು ಬಡವ. ಬಡವನಾದವನು ದಿನಕ್ಕೆ 70 ಪೈಸೆಯ ಸಕ್ಕರೆ ಮಾತ್ರ ತಿಂತಾ ಇರಬೇಕು. ಉಪ್ಪು ಮಸಾಲೆಗೆ ಕೇವಲ 78 ಪೈಸೆ ಖರ್ಚು ಮಾಡಬೇಕು. ಆಹಾರ ಧಾನ್ಯಗಳಿಗೆ 1 ರೂಪಾಯಿ 51 ಪೈಸೆಯನ್ನಷ್ಟೇ ಖರ್ಚು ಮಾಡಬೇಕು. ಇದಕ್ಕಿಂತ ಕಡಿಮೆ ಖರ್ಚು ಮಾಡುವವರು ಮಾತ್ರ ಬಡವರು. ಅವರಿಗೆ ಬಡವರಿಗೆ ಸಿಗುವ ಎಲ್ಲ ಸವಲತ್ತುಗಳನ್ನು ಕೊಡಬಹುದು. ಅಕಸ್ಮಾತ್ ಅವರ ಖರ್ಚೇನಾದರೂ ಈ ಗಡಿಯನ್ನು ಮೀರಿದ್ರೆ ಅವರು ಬಡವರಾಗೋಕೆ ಸಾಧ್ಯವೇ ಇಲ್ಲ. ಇದು ಈ ವರದಿಯ ಸಾರಾಂಶ. ಬನ್ನಿ, ನಮ್ಮ ಜನ ದಿನಕ್ಕೆ ಸಕ್ಕರೆ, ಹಣ್ಣು, ಉಪ್ಪು, ಮಸಾಲೆಗೆ ಎಷ್ಟೆಷ್ಟು ಖರ್ಚು ಮಾಡ್ತಾರೆ ಕೇಳ್ಕೊಂಡು ಬರೋಣ. ಹಣ್ಣು, ಸಕ್ಕರೆ, ಉಪ್ಪು, ಮಸಾಲೆಗೆ ದಿನಕ್ಕೆ ಎಷ್ಟು ಖರ್ಚಾಗುತ್ತೆ? 100ರಿಂದ 150 ರೂಪಾಯಿ ಖರ್ಚಾಗುತ್ತೆ. ಮುಂಚೆ ಬೆಲೆ ಇತ್ತು, ಅವಾಗ ಸರಿಗಿತ್ತು. ಈಗ ಎಲ್ಲ ಒಂದು ಡೌನ್ ಆಗಿದೆ. ನೀವು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀರಾ? ದಿನಕ್ಕೆ 100ರಿಂದ 150 ಆಗುತ್ತೆ. ಎಲ್ಲ ಒಂದು ಬೆಲೆ ಇದೆ. ಈಗ ಏನು ಸಸ್ತಾ ಇದೆ, ಪ್ರತಿಯೊಂದು ಬೆಲೆ ಇದೆ. ಒಂದು ಸಿಲಿಂಡರ್ ಬೆಲೆ ಇದೆ, ರೇಷನ್ ಬೆಲೆ ಇದೆ, ಸಕ್ಕರೆ ಬೆಲೆ ಇದೆ, ಹಣ್ಣುಗಳ ಬೆಲೆ ಇದೆ. ಸಸ್ತಾ ಇರೋದೇನು ಹೇಳಿ ನೋಡೋಣ. ನೋಡಿದ್ರಲ್ಲ, ಇನ್ನೂ ತಮಾಷೆ ಇದೆ ನೋಡಿ. ನಗರ ಪ್ರದೇಶದಲ್ಲಿ, ಅದರಲ್ಲೂ ಬೆಂಗಳೂರಿನಂಥ ನಗರದಲ್ಲಿ ಮನೆ ಬಾಡಿಗೆ ಎಷ್ಟು? ಬಡವರು ಎಷ್ಟು ರೂಪಾಯಿ ಕೊಟ್ಟು ಬಾಡಿಗೆ ಮನೆಯಲ್ಲಿರ್ತಾರೆ? ಶ್ರೀಮಂತರು ಕೊಡೋ ಮನೆ ಬಾಡಿಗೆ ಎಷ್ಟು? ಈ ರಿಪೋರ್ಟ್ ನೋಡಿ. ಸಿಟಿಯಲ್ಲಿರೋ ಒಬ್ಬ ವ್ಯಕ್ತಿ ತಿಂಗಳಿಗೆ 49 ರೂಪಾಯಿ 10 ಪೈಸೆ ಮನೆ ಬಾಡಿಗೆ ಕೊಡ್ತಾ ಇದ್ರೆ ಅವರು ಬಡವರಲ್ಲ. ಇಂಥ ವರದಿ ಇದೆ ಅಂದಮೇಲೆ ಬೆಂಗಳೂರಲ್ಲಿ ಮಿನಿಮಮ್ ಮನೆ ಬಾಡಿಗೆ ಎಷ್ಟು ಅಂತ ಕೇಳೋಣವಾ? ತಿಂಗಳಿಗೆ ಮನೆ ಬಾಡಿಗೆ ಎಷ್ಟು ಕೊಡ್ತೀರಿ? ನಾವು ತಿಂಗಳಿಗೆ 2,500 ರೂಪಾಯಿ ಮನೆ ಬಾಡಿಗೆ ಕೊಡ್ತೀವಿ. ಈಗ 2,500 3,000 ರೂಪಾಯಿ ಕಡಿಮೆ ಬೆಂಗಳೂರು ಸಿಟಿನಲ್ಲೇ ಆಗಲಿ, ಒಂದು ತಾಲೂಕು ಲೆವೆಲ್ಲೇ ಆಗಲಿ ಮನೆಗಳು ಸಿಗೋದಿಲ್ಲ. 49 ರೂಪಾಯಿಗೆ ಮನೆ ಬಾಡಿಗೆಗೆ ಸಿಕ್ಕುತ್ತಾ? 49 ರೂಪಾಯಿಗೆ ಯಾವುದೇ ಕಾರಣಕ್ಕೂ ಒಂದು ದಿನಕ್ಕೆ 49 ರೂಪಾಯಿ ಬಾಡಿಗೆ ಕಟ್ಕೊಂಡು ಇರ್ಬೋದು. ಒಂದು ತಿಂಗಳಿಗೆ ಯಾವುದೇ ಕಾರಣಕ್ಕೂ ಇವರು ಹೇಳಿದ ಪ್ರಕಾರ ಒಂದು ತಿಂಗಳಿಗೆ 49 ರೂಪಾಯಿ ಬಾಡಿಗೆ ಮಾಡೋಕ್ಕಾಗೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಸುಸ್ತಾಯ್ತಾ? ಅಯ್ಯಯ್ಯೋ ಅನ್ನಿಸ್ತಾ? ಹಾಗಾದರೆ ನೀವ್ಯಾರೂ ಬಡವರಲ್ಲವೇ ಅಲ್ಲ. ನಮ್ಮ ದೇಶ ಪ್ರಕಾಶಿಸ್ತಿದೆ, ಎಲ್ಲರೂ ಶ್ರೀಮಂತರಾಗಿದ್ದಾರೆ. ಈ ವರದಿಯನ್ನು ಆಧರಿಸಿ ಹೇಳೋದಾದರೆ ನಮ್ಮ ಭಾರತ ಬಡ ದೇಶ ಅಲ್ವೇ ಅಲ್ಲ, ನಮ್ಮ ದೇಶ ಸುಭಿಕ್ಷವಾಗಿದೆ ಅಂತ ಅರ್ಥನ? ನಗಬೇಡಿ ಸ್ವಾಮಿ, ಇದು ನಮ್ಮ PhD ಪಡೆದಿರೋ ಅರ್ಥಶಾಸ್ತ್ರಜ್ಞರು ಕೊಟ್ಟಿರೋ ರಿಪೋರ್ಟು. ಅಂದ ಹಾಗೆ ಬಡವರಿಗಿಂತ ಮೇಲ್ಪಟ್ಟವರು ಬಟ್ಟೆಗೆ ಅಂತ ತಿಂಗಳಿಗೆ 61 ರೂಪಾಯಿ 30 ಪೈಸೆ ಖರ್ಚು ಮಾಡ್ತಾರೆ. ಅಷ್ಟು ಸಾಕು, ಅವರು ಬಡವರಲ್ಲ. ಚಪ್ಪಲಿಗೆ ಶ್ರೀಮಂತರು ತಿಂಗಳಿಗೆ 9 ರೂಪಾಯಿ 60 ಪೈಸೆ ಖರ್ಚು ಮಾಡ್ತಾರೆ. ಅಡುಗೆ ಅನಿಲಕ್ಕೆ ದಿನಕ್ಕೆ 3 ರೂಪಾಯಿ 75 ಪೈಸೆ ಖರ್ಚು ಮಾಡ್ತಾರೆ. ಇವರನ್ನ ಬಡವರು ಅಂತ ಹೇಳೋದಾದ್ರೂ ಹೇಗೆ? ಶಾಂತಂ ಪಾಪಂ, ಅಪಚಾರ ಅಪಚಾರ. ಸೊ ಇವರನ್ನು ಬಡವರು ಅಂತ ಅನ್ನೋಕ್ಕಾಗದೆ ಹೋದ್ರೆ ಶ್ರೀಮಂತರು ಅಂತ ಪರಿಗಣಿಸಿದ್ರೆ ನಮ್ಮ ದೇಶದ ಉದ್ಯಮಿಗಳನ್ನ ಏನನ್ನೋಣ? ರತನ್ ಟಾಟಾ, ಅಂಬಾನಿ ಬ್ರದರ್ಸ್, ಬಿರ್ಲಾ ಫ್ಯಾಮಿಲಿ ಇವರೆಲ್ಲ ಬರೀ ಶ್ರೀಮಂತರಲ್ಲ. ಆದರೆ ಈ ಲೆಕ್ಕಾಚಾರವನ್ನೇ ಪರಿಗಣಿಸಿದ್ರೆ ಇವರನ್ನ ಯಾವ ಪದಗಳಿಂದ ಶ್ರೀಮಂತರು ಅನ್ನಬೇಕೋ ಅರ್ಥವಾಗೋದಿಲ್ಲ. ನಮ್ಮ ರೆಡ್ಡಿ ಬ್ರದರ್ಸ್ ದೌಲತ್ ಕತೆ ಗೊತ್ತೇ ಇದೆ. ಇನ್ನು ನಮ್ಮ ರಾಜಕಾರಣಿಗಳೆಲ್ಲ ಕೋಟಿ ಕೋಟಿಗೆ ಬೆಲೆ ಬಾಳ್ತಾರೆ. ಅವರನ್ನು ನಾವು ಯಾವ ರೀತಿ ಶ್ರೀಮಂತರು ಅಂತ ಕರೆಯೋಣ? ಇಂಥ ಹಾಸ್ಯಾಸ್ಪದ ವರದಿ ಕೊಡುವ ಇವರನ್ನ ನಾವು ಅರ್ಥಶಾಸ್ತ್ರಜ್ಞರು ಅನ್ನಬೇಕಾ? ಇವರು ರೆಡಿ ಮಾಡಿಕೊಟ್ಟಿರುವ ವರದಿಗಳು ನಮ್ಮ ದೇಶವನ್ನ ಅದ್ಯಾವ ರೀತಿ ಅಭಿವೃದ್ಧಿಪಡಿಸಿವೆ ಅನ್ನೋದು ಇದರಿಂದಲೇ ಅರ್ಥವಾಗುತ್ತೆ.
ಇವರಿಗೆ 1 ಕೆಜಿ ಅಕ್ಕಿ 30 ರೂಪಾಯಿ ದಾಟಿ ಯಾವುದೋ ಕಾಲವಾಗಿದೆ ಅನ್ನೋದು ಗೊತ್ತಿಲ್ಲ. 80 ರೂಪಾಯಿಗಿಂತ ಕಡಿಮೆ ರೇಟಿಗೆ ಒಳ್ಳೆ ಬೇಳೆ ಸಿಗೋದಿಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಸಕ್ಕರೆ ಕೆಜಿಗೆ 40 ರೂಪಾಯಿ ದಾಟಿದೆ ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ಲ. ಹಾಲು, ಗೋಧಿ, ಅಡುಗೆ ಅನಿಲ, ಹಣ್ಣು, ತರಕಾರಿ, ಔಷಧಿಗಳ ರೇಟು ಎಷ್ಟಾಗಿದೆ ಅನ್ನೋ ಸಾಮಾನ್ಯ ಅರಿವಿಲ್ಲ. ಇವರು ಜನಸಾಮಾನ್ಯರಂತೆ ಬಸ್ಗಳಲ್ಲಿ ಓಡಾಡಲ್ಲ. ಬಹುಶಃ ಇವರು ಬಡವರನ್ನ ಕಣ್ಣಾರೆ ಕಂಡು ಅದೆಷ್ಟು ವರ್ಷಗಳಾಗಿದೆಯೋ ಏನೋ. ಇಂಥವರು ಈಗ ವರದಿ ಕೊಟ್ಟಿದ್ದಾರೆ. ಇನ್ನೂ ತಮಾಷೆ ನೋಡಿ, ಈ ವರದಿಯನ್ನ ದೇಶದ ರಾಜಕೀಯ ಪಕ್ಷಗಳೆಲ್ಲ ಖಂಡಿಸಿವೆ. ಆದರೆ ಅಧಿಕಾರದಲ್ಲಿದ್ದೇವೆ ಎಂದ ಮೇಲೆ ತಮ್ಮದೇ ಸರ್ಕಾರದ ವರದಿಯನ್ನ ಹಾಗೆಲ್ಲ ಖಂಡಿಸೋಕೆ ಆಗುತ್ತಾ? ಅದಕ್ಕೆ ಕಾಂಗ್ರೆಸ್ ತೆಪ್ಪಗೆ ಕುಳಿತಿದೆ. ಯಾವನಿಗೆ ಗೊತ್ತು? ಇದರ ಬಗ್ಗೆ ತನಿಖೆ ಮಾಡುತ್ತೇವೆ ಅಂದ್ರೂ ಅಚ್ಚರಿಯಿಲ್ಲ. ಅದಕ್ಕೂ ನಮ್ಮದೇ ತೆರಿಗೆಯ ಹಣ ಖರ್ಚು ಮಾಡಬೇಕಲ್ಲ. ಹಾಸ್ಯಾಸ್ಪದ ಅನ್ನಿಸಿದ್ರು ಇದು ಸತ್ಯ. ಈ ವರದಿಯನ್ನು ಪರಿಶೀಲನೆ ಮಾಡೋದಕ್ಕೆ ತಪ್ಪೆಲ್ಲಿ ಆಯಿತು ಅಂತ ತನಿಖೆ ಮಾಡೋದಕ್ಕೆ ಒನ್ಸ್ ಅಗೈನ್ ನಮ್ಮದೇ ದುಡ್ಡು ಖರ್ಚು ಮಾಡ್ತಾರೆ. ನಾವು ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ? ಒಟ್ಟಿನಲ್ಲಿ ನಾವು ಬಡವರಲ್ಲ ಅಂತ ಖುಷಿ ಪಡಿ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.